ಸೂಪರ್ 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 ಒಳ್ಳೆ ಲೊಕೇಶನ್ಗೆ ಬಂದಿದ್ದೀನಿ. ಏಯ್ ಟ್ರೈನ್ ಬಂತು 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 ಬಂತು. ಅಯ್ಯೋ ವಾರೇ ವಾವ್. ಶಿಸ್ತಾಗಿ ಆರಾಮಾಗಿ ಸಮುದ್ರ ನೋಡ್ಕೊಂಡು ಕೂತ್ಕೋಬೋದಲ್ಲ. ನೋಡಿ ಈಗ ಈ ಕಡೆ ಸಮುದ್ರ ಇದೆ, ಆ ಕಡೆ ಟ್ರೈನ್ ಬರುತ್ತೆ. ಶಿ ವಾಸ್ ಮೈ ಫ್ರೆಂಡ್. ನೋಡಿ ಇವರೆಲ್ಲ ಬಂದರೆ ಶ್ರೀಲಂಕಾ ಟ್ರಿಪ್ನ 4ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆ ಬಂದು ಉಳಿದಂಥ ನೋಡಿ, ನಿನ್ನೆ ನಿಮ್ಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಈಗ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. 11 ಗಂಟೆಗೆ ಎದ್ದು ಇವಾಗ ಮತ್ತೆ ಬಂದಿದ್ದೀನಿ. ಒಂದು ಟೀ ಆರ್ಡರ್ ಮಾಡಿದ್ದೀನಿ, ಓಕೆನಾ. ಸೊ ಇವರು ಟೀ ಕೊಟ್ಟಿದ ತಕ್ಷಣವೇ ತಗೊಂಡಿಲ್ಲಿಂದ ಹೋಗೋಣ, ಓಕೆನಾ. ಸೊ ಇವತ್ತು ಕೊಲಂಬೋ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ಅಂತಂದರೆ ಇಲ್ಲಿ ಏನೇನು ಓಡಾಡ್ಬೋದು ಅನ್ನೋದನ್ನು ನೋಡ್ತೀನಿ, ಅದೇ ಈ ವಿಡಿಯೋದಲ್ಲಿರುತ್ತೆ. ನೀವು ಶ್ರೀಲಂಕಾಗೆ ಬಂದು ಇಂಡಿಯನ್ ರೆಸ್ಟೋರೆಂಟ್ ಬೇಕು ಅಂತಂದ್ರೂ ಬೇಜಾನ್ ಇಂಡಿಯನ್ ರೆಸ್ಟೋರೆಂಟ್ಗಳಿದೆ. ಎಲೈಟ್ ಇಂಡಿಯನ್ ರೆಸ್ಟೋರೆಂಟ್ ಅಂತಂದ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಲೆವೆಲ್ಲಾಗಿದೆ. ಈ ಕಡೆಗೆ ನೋಡಿ ರೋಡ್ಗಳು ಏನು ಮಜಾ ಇದೆ ಅಂತ. ಇದು ನೋಡಿ ನಿಮಗೊಂದು ಬಡ ದೇಶ ಥರ ಫೀಲ್ ಆಗುತ್ತಾ. ನೋಡಿ ಬೈಡ್ ಕಾರ್ ನಿಂತಿದೆ, ಆ್ಯಂಡ್ ದೊಡ್ಡ ದೊಡ್ಡ ಬ್ಯಾಂಕ್ಗಳಿದೆ, ಆ್ಯಂಡ್ ಸಾರಿ ಎಸ್ ನೋಡಿ ಇಲ್ಲಿ ಎಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ. ಆ್ಯಂಡ್ ರೋಡ್ ನೋಡ್ರಿ, ರೋಡ್ ಹೆಂಗೆ ಫೀಲ್ ಆಯ್ತಾ ಇದೆ ಗೊತ್ತಾ, ನಾನೆಲ್ಲೋ ಲಂಡನಲ್ಲಿ ಬಂದಿದ್ದೀನೇನೋ ಅನ್ನೋ ಫೀಲು. ಅಂದರೆ ಆ ಸೆನ್ಸು ಈಗ ಅಲ್ಲಿ ನೋಡಿ, ಆ ಟ್ರಾಫಿಕ್ ಎಷ್ಟು ನೀಟಾಗಿ ಸೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬರು ನಿಂತು ಹೋಗ್ತಿದ್ದಾರೆ, ಯಾರೂ ದಡ ಬಡ ಅಂತ ನುಗ್ತಾ ಇಲ್ಲ. ಆ ಟ್ರಾಫಿಕ್ಗೆ ಒಂದು ಮರ್ಯಾದೆ, ಇದನ್ನೇ ಅಲ್ವಾ ಹೇಳೋದು ಸಿವಿಕ್ ಸೆನ್ಸ್ ಅಂತ. ಆ ಸಿವಿಕ್ ಸೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ರೋಡ್ ಅಪಿಯರೆನ್ಸು ಅಲ್ಟಿಮೇಟ್ ಆಗಿದೆ. ಸೊ ಟ್ರಾಫಿಕ್ಕನ್ನು ಯಾವ ದೇಶ ಟ್ರಾಫಿಕ್ ರೂಲ್ಸ್ಗಳನ್ನ ತುಂಬ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡುತ್ತೋ ಆ ದೇಶ ಬೆಳವಣಿಗೆಯಲ್ಲೂ ಕೂಡ ಮುಂದೆ ಇರುತ್ತೆ ಅನ್ನೋ ಥರ ಮಾತಿದೆ. ಈಗ ನಾವಿವಾಗ ಎಲೈಟ್ ಇಂಡಿಯನ್ ರೆಸ್ಟೋರೆಂಟ್ಗೆ ಒಳಗಡೆ ಹೋಗೋಣ. ಸೊ ಮೆನು ಕಾರ್ಡ್ ತಂದು ಕೊಟ್ಟಿದ್ದಾರೆ, ಏನೇನಿದೆ ಅಂತ ನೋಡೋಣ. ಸೊ ವೆಜ್ಜು ನಾನ್ ವೆಜ್ ಎರಡೂ ಇದೆ, ಆಯಿತಾ. ಸೊ ನಾವು ಯಾವ್ದು ಬೇಕೋ ಅದನ್ನು ಆರ್ಡ್ರ್ ಮಾಡೋಣ. ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ, ಆರೆಂಜ್ ಜ್ಯೂಸ್ಗೆ 490 ಇದೆ. ಡಿವೈಡೆಡ್ ಬೈ 3.5 ಮಾಡಿದ್ರೆ ಎಷ್ಟು, ಒಂದು 100 ಚಿಲ್ಲರೆಗೆ ಬರುತ್ತೆ. ಅಷ್ಟೇ ಬೀಳುತ್ತೆ, ಏನು ಜಾಸ್ತಿ ಇಲ್ಲ, ಓಕೆನಾ. ಸೊ ಇದೊಂದು ಅಡ್ವಾಂಟೇಜ್ ನಮಗೆ. ಆ್ಯಕ್ಚುಲಿ ಊಟನ ತೋರಿಸೋಷ್ಟಕ್ಕೆಲ್ಲ ನನಗೆ ತಾಳ್ಮೆ ಇರಲಿಲ್ಲ, ಹೆವಿ ಹೊಟ್ಟೆ ಹಸ್ತಿತ್ತು. ಬಕಾಸೂರು ಒಂಥರ ಫುಲ್ ಖಾಲಿ ಮಾಡಿದೆ. ನಿಮಗೆ ಇವಾಗ ಕೊಲಂಬೋ ಸಿಟಿದಲ್ಲಿರ್ತಕ್ಕಂಥ ಒಂದು ವಿಚಿತ್ರವಾದ ರೈಲ್ವೆ ಸ್ಟೇಷನ್ ಅಥವಾ ರೈಲ್ವೆ ಟ್ರ್ಯಾಕನ್ನು ತೋರಿಸ್ತೀನಿ. ಅಲ್ಲಿ ಹೆಂಗಿರುತ್ತೆ ಅಂತಂದರೆ, ಲೆಫ್ಟ್ ಸೈಡಲ್ಲಿ ಸಮುದ್ರ, ಮಧ್ಯದಲ್ಲಿ ರೈಲ್ವೆ ಟ್ರ್ಯಾಕು, ಸೈಡಲ್ಲಿ ಬಂದರೆ ಸಿಟಿ. ಈಗ ನಾವೇನಿದೆಯೋ ಈ ಸಿಟಿಗಳು ಕಾಣಿಸ್ತದೆ, ಸಕ್ಕದಾಗಿರುತ್ತೆ ಅದು. ಕೊಳ್ಳುಪಿಟಿಯಾ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ, ಆ್ಯಂಡ್ ಬೊಂಬಾಪಿಟಿಯಾ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ. ಅದೆಲ್ಲವೂ ಕೂಡ ಅದೇ ಟ್ರ್ಯಾಕಲ್ಲಿ ಬರುತ್ತೆ, ಸಕ್ಕದಾಗಿರುತ್ತೆ ನೋಡೋಕ್ಕೆ. ಫಸ್ಟ್ ಇವಾಗ ಅದನ್ನು ನೋಡೋಣ. ಒಂದು ಅಲಾಂಗ್ ದಟ್ ಬೀಚ್ ಸೈಡೇ ಆ ರೋಡ್ ಹೆಂಗೆ ಹೋಗುತ್ತೆ ಅನ್ನೋದನ್ನು ಎಂಜಾಯ್ ಮಾಡೋಣ. ಹೇಳ್ತಾ ಇದ್ದೀನಿ, ಗಲ್ಲಿನೂ ನೋಡಿ ಎಷ್ಟು ನೀಟಾಗಿದೆ ಅಂತ. ಸೊ ಇದೆಲ್ಲ ಇವ್ರಿಗೆ ಏನಾಗಿದೆ ಗೊತ್ತಾ, ಬ್ರಿಟಿಷ್ ಟೈಮಲ್ಲಿ ಅವ್ರು ಏನು ಮಾಡಿಕೊಟ್ಟಿದ್ರೋ ಅದನ್ನು ಕ್ಲೀನಾಗಿ ಉಳಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಇವ್ರಿಗೂ 1948ರಲ್ಲೇ ಸ್ವಾತಂತ್ರ್ಯ ಸಿಕ್ಕಿರೋದು. ಬಟ್ ಆದರೆ ನೋಡಿ ಆ ಶಿಸ್ತು ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೆ ನಿಜವಾಗ್ಲೂ ಯಾವುದೋ ದೊಡ್ಡ ಸಿಟಿಗೆ ಬಂದು ಫೀಲ್ ಇಲ್ವಾ? ಓ ನೋಡಿ, ಇದು ಸೆಂಟ್ ಮೇರಿಸ್ ಚರ್ಚು 1908ರಲ್ಲಿ ಕಟ್ಟಿರೋದು. ಏನು ಅಲ್ಟಿಮೇಟ್ ಆಗಿದೆ ಗುರು, ಎಲ್ಲವೂ ಅಲ್ಟಿಮೇಟೇ ಇಲ್ಲಿ. ಅಂದರೆ ಆ ಕ್ಲೀನ್ಲಿನೆಸ್ಸು ಅದಕ್ಕೆ ಮಾತ್ರ ಅಲ್ಟಿಮೇಟ್ ಇವ್ರಿಗೆ ದೊಡ್ಡ ನಮಸ್ಕಾರ. ಇನ್ನು ನೋಡಿ ಇಲ್ಲಿ ಇದು ಯಾವುದೋ ಬ್ರಿಟಿಷ್ ಕಾಲದ್ದು ಲೈಟು ಹಂಗೆ ಇಟ್ಕೊಂಡಿದ್ದಾರೆ. ಜಂಕ್ಷನೂ ಅಲ್ಟಿಮೇಟ್ ಮಾತ್ರ. ಆ್ಯಂಡ್ ಎಲ್ಲ ಕಡೆ ನೋಡಿ ಈ ಥರ ತಮಿಳಲ್ಲೂ ಬರೆದಿರ್ತಾರೆ ನೋಡಿ. ಏನು ಗೊತ್ತಾ, ಅದು ಲೋರೀಸ್ ವೀದಿ ರೋಡ್ ಅಂತ ಬರೆದಿದ್ದಾರೆ, ಓಕೆನಾ. ಸೊ ಎಲ್ಲ ಕಡೆ ತಮಿಳನ್ನು ಒಂಥರ ಅಫಿಷಿಯಲ್ ಲ್ಯಾಂಗ್ವೇಜಾಗಿ ಇಲ್ಲೂ ಕೂಡ ತಮಿಳನ್ನು ಬಳಸ್ತಾರೆ. ಇಲ್ಲಿ ನನಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾಣೋಕ್ಕೆ ಸಿಕ್ತು. ನಾನು ನಿನ್ನೆ ಹೇಳಿದ್ದೆ, ಎಲ್ಲೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಲ್ಲ, ಮ್ಯಾಕ್ಸಿಮಮ್ ಅಂದರೆ ಒಂದು 5 ಫ್ಲೋರ್ ಇರ್ಬೋದು ಅಷ್ಟೇ ಅಂತ. ಬಟ್ ಇಲ್ಲೆಲ್ಲ ನೋಡಿ ದೊಡ್ಡದು ಕಾಣಿಸ್ತಾ ಇದೆ. ಜೋಸೆಫ್ ಲೇನು ಈ ಸೈಡೆಲ್ಲ ಬಂದಾಗ. ಆಮೇಲೆ ಏನ್ರಿ ಇಲ್ಲಿ ಲೈಫ್ ಕಲ್ಚರ್ ಸಕ್ಕದಾಗಿದೆ ನಿಜವಾಗ್ಲೂ ನೋಡಿ. ಕಾರ್ಗಳಿಂದ ಹಿಡಿದು ಈ ರೆಸ್ಟೋರೆಂಟ್ ಲೈಫ್ಗಳು ಮಾತ್ರ ಅಲ್ಟಿಮೇಟ್ ಆಗಿದೆ ಮಾತ್ರ. ಆ್ಯಂಡ್ ಈ ಬೀದಿ ನಿಜವಾಗ್ಲೂ ಇನ್ಫ್ಲೂಯೆನ್ಸ್ ಆದರೆ ಯಾವುದಾದ್ರೂ ಒಂದು ಬೇರೆ ದೇಶಗಳಿಂದ ಈ ಥರ ಆಗಿಬಿಡ್ಬೇಕು. ಲೈಕ್ ನಾನು ಹೆಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಈಗ ಇವರೆಲ್ಲ UK ಮಾದರಿಯಲ್ಲೇ ತೊಗೊಂಡಿರೋದು. ಸೊ ನನಗೆ ಆ ಲಂಡನ್ ನನಗೆ ಹೋಗಿದ್ನಲ್ಲ, ಲಂಡನ್ನಲ್ಲೂ ನನಗೆ ಸೇಮ್ ಇದೇ ರೀತಿಯೇ ಕಾಣಿಸ್ತಾ ಇತ್ತು. ಇವನ್ನು ಮೇ ಬಿ ಬ್ರಿಟಿಷರು ಆಳಿರೋದಕ್ಕೆ ಅವರು ಈ ಪ್ಲ್ಯಾನನ್ನು ಹಾಕಿ ಮಾಡಿದ್ದಾರೆ. ಅದನ್ನು ಇವ್ರು ಇಲ್ಲಿವರೆಗೂ ಉಳಿಸ್ಕೊಂಬಂದಿದ್ದಾರಲ್ಲ, ಅದು ದೊಡ್ಡ ವಿಚಾರ. ನಾನು ನಿಮ್ಗೆ ಏನು ಅಲ್ಲಿ ರೋಡಲ್ಲಿ ಒಂದು ಜಂಕ್ಷನಲ್ಲಿ ನಿಂತು ತೋರಿಸ್ತಾನ ಸಖತ್ತಾಗಿದೆ ರೋಡು ಅಂತ. ಅದರಿಂದ ಒಂದು ಸ್ವಲ್ಪ ದೂರ ಈ ಕಡೆ ಬರ್ತಾ ಇದ್ದಂಗೆ ಸೊ ಈ ಜಾಗ ಬರುತ್ತೆ. ಆ್ಯಕ್ಚುಲಿ ಈ ಜಾಗದಲ್ಲಿಂದ ಆ ಕಡೆಗೆ ಏನಿದೆ ಗೊತ್ತಾ, ಬೀಚ್ ಇದೆ.
ಆ ಬೀಚು ಅಲ್ಟಿಮೇಟ್ ಆಗಿದೆ. ಇನ್ನೊಂದು ನೀವು ಅಲ್ಲೂ ನೋಡ್ಬೋದು, ಈ ಕಡೆನೂ ನೋಡ್ಬೋದು. ಇದೇ ರೈಲ್ವೆ ಸ್ಟೇಷನ್ನು. ನನಗನ್ಸೋ ಪ್ರಕಾರ ಈ ರೈಲ್ವೆ ಸ್ಟೇಷನ್ನ ಕಟ್ಟಿ ಮೇ ಬಿ ಒಂದು 50-60 ವರ್ಷ ಆಗಿದೆ. ಬೊಂಬಾಲ್ಪೇಟಿಯಾ ಅನ್ನೋ ಒಂದು ರೈಲ್ವೆ ಸ್ಟೇಷನ್ ಅದು. ಯಾವ್ದು ಬೊಂಬಾಲ್ಪಟ್ಟಿಯ ನೋಡಿ ಹೆಂಗಿದೆ, ಓಲ್ಡ್ ಬಿಲ್ಡಿಂಗು. ನಿಮ್ಗೆ ಅಲ್ಲಿಂದ ಬೀಚ್ ಕಾಣಿಸುತ್ತೆ. ಆ ಬೀಚ್ ವ್ಯೂ ನೋಡೋಕ್ಕೆ ಅಂತಲೇ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಬೀಚ್ ವ್ಯೂ ನೋಡಿದ್ರೆ ತಲೆಗೆಟ್ಟೋಗ್ಬಿಡುತ್ತೆ ನಿಮಗೆ. ಬಟ್ ಇದು ವಾಕ್ ವೇ ಕ್ಲಿಯರೇ ಆಗಲ್ವಾ ಅಂತ. ಇಲ್ಲಿಂದನೂ ಗಾಡಿಗಳು ಬರ್ತೈತೆ, ಈ ಕಡೆಯಿಂದನೂ ಗಾಡಿಗಳು ಬರ್ತೈತೆ. ಹಂಗೆ ನಮ್ಮೂರಲ್ಲಿ ಹೆಂಗೆ ಕ್ರಾಸ್ ಆಗಿಬಿಡ್ತೀವೋ ಲೈಕ್ ಆ ಥರ ನಾವೇ ನೋಡ್ಕೊಂಡು ಕ್ರಾಸ್ ಆಗಬೇಕು. ಎಸ್, ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದೀವಿ ಬೊಂಬಾಲ್ಪೇಟಿಯ ರೈಲ್ವೆ ಸ್ಟೇಷನ್. ಇದು ನೋಡಿ, ಇದು ಮಜಾ ಇದೆ. ರೈಲ್ವೆ ಟ್ರ್ಯಾಕು ಅಲ್ಲ ಯಪ್ಪ, ಓಲ್ಡ್ ಸ್ಟೈಲು ಗುರು. ಈ ಹಳೆ ಫಿಲಮ್ಗಳೆಲ್ಲ ನೋಡ್ತಾ ಇದ್ವಿ ಗೊತ್ತಾ, ಅದೇ ಥರ ಕಾಣಿಸ್ತಾ ಇದೆ ನೋಡಿ. ಟ್ರ್ಯಾಕು, ಗೇಟು, ಕಾಂಪೌಂಡು, ಈ ಕಡೆ ರೋಡು, ಇನ್ಫ್ರಾಸ್ಟ್ರಕ್ಚರ್ಸು. ವಾವ್, ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸ್ ಇದು. ಮೇಲೆ ಹೋಗಿ ನೋಡೋಣ ಬನ್ನಿ ಇನ್ನು ಹೆಂಗಿದೆ ಅಂತ. ನೋಡಿ, ನೀವು ಯಾವತ್ತಾದರೂ ಈ ಥರ ರೈಲ್ವೆ ಸ್ಟೇಷನ್ನ ನೋಡಿದ್ರಾ? ನಾನು ಆ್ಯಕ್ಚುಲಿ ಇವತ್ತು ನನ್ನ ಏನು ಪ್ಲ್ಯಾನೇ ಇರಲಿಲ್ಲ. ನಾನು ಎದ್ದು ಬಂದೇ ಇರಲಿಲ್ಲ ರೂಮಿಂದ, ಆಯಿತಾ. ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗೋಣ ಅಂತ ಬಂದರೆ ಈ ಥರ ಇದೆ. ಅರೆ ವಾವ್ ಇದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಗುರು. ಇದು ಲಿಟ್ರಲಿ ಒಳ್ಳೆ ಎಕ್ಸ್ಪೀರಿಯೆನ್ಸು. ನೋಡಿ ಇಲ್ಲಿ ಅಲ್ಲ, ರೈಲ್ವೆ ಟ್ರ್ಯಾಕ್ ಹತ್ರ ಬಂದು ಕೂತ್ಕೊಂಡು ಜನಕ್ಕೆ ಬೋರೇ ಆಗಲ್ಲ. ಯಾಕೆಂದರೆ ಟ್ರೈನ್ ಎಷ್ಟೊತ್ತಿಗಾರು ಬರಲಿ ಬಾಗುರೋ ಅಂದ್ಬಿಟ್ಟು ಸಮುದ್ರ ನೋಡ್ಕೊಂಡು ಕೂತ್ಕೋಬೋದು. ಯಬ್ಬಾ ದೇವ್ರೇ, ಟ್ರೈನ್ ಏನಾದ್ರು ಬರಬೇಕು, ಒಳ್ಳೆ ಮಜಾ ಇರುತ್ತೆ ಇವಾಗ ಅಲ್ವಾ. ಸೂಪರ್ ಒಳ್ಳೆ ಲೊಕೇಶನ್ಗೆ ಬಂದಿದ್ದೀನಿ. ಅಂಡ್ ಬಿಲ್ಡಿಂಗ್ಗಳು ನೋಡಿ, ದೊಡ್ಡ ಬಿಲ್ಡಿಂಗ್ಗಳು. ಮಕ್ಕಳು ನೋಡಿ, ಟ್ರೈನ್ ಬಂತು. ಅಯ್ಯೋಯ್ಯೋಯ್ಯೋ, ವಾರೇ ವಾವ್, ಏನು ಎಕ್ಸ್ಪೀರಿಯೆನ್ಸ್ ಅಲ್ವಾ ಇದು. ನನ್ನ ಅದೃಷ್ಟ, ನಾನು ಬರೋಕ್ಕೂ ಕರೆಕ್ಟಾಗಿ ಟ್ರೈನ್ ಬಂದಿದೆ ನೋಡಿ. ವಾರೇ ವಾವ್, ಓಡಿ. ನಾನು ನಿಜ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ನಾನು ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಬಟ್ ಅಲ್ಲಿ ನೋಡಿದ್ರೆ ಈ ಥರ ಲೊಕೇಶನ್ಸು. ವಾವ್, ಬ್ಯೂಟಿಫುಲ್. ವಯ್ಯ ಹಿಂಗೆ ಹೋಗುತ್ತೆ ಈಗ ಆ ಟ್ರೈನು ನೋಡಿ. ಟ್ರೈನ್ ಹೋಗ್ತಾ ಇದೆ ಆಲ್ರೆಡಿ. ಸೊ ಇವಾಗ ಈ ರೈಲ್ವೆ ಸ್ಟೇಷನ್ ಒಳಗಡೆಗೆ ಹೋಗೋಣ ಆಯಿತಾ. ಅಲೋ ಇದೆಯಾ ಇಲ್ವಾ ಗೊತ್ತಿಲ್ಲ. ನನ್ನ ಪ್ರಕಾರ ಅಲೋ ಇರುತ್ತೆ, ಏನು ತೊಂದರೆ ಇರಲ್ಲ ಅನ್ಕೊಂತೀನಿ. ಬನ್ನಿ ಒಳಗಡೆ ಹೋಗಿ ಇಳಿದು ನೋಡೋಣ ಹೆಂಗಿದೆ ಅಂತ. ಟಿಕೆಟ್ ಇಲ್ಲದೆ ಏನಾದರೂ ಒಳಗಡೆಗೆ ಹೋದರೆ ದಂಡ ಆ ಥರ ಏನಾದರೂ ಹಾಕಿದಾರ? ಮೇ ಬಿ ಹಂಗೇನಿಲ್ಲ ಅನ್ಕೊಂತೀನಿ. ನೋಡಿ, ಇದು ಟಿಕೆಟ್ ಸೆಂಟರ್, ಟಿಕೆಟ್ ಕೌಂಟ್ರು. ನೋಡಿ, ಇಲ್ಲಿ ತುಂಬ ಓಲ್ಡ್ ಸ್ಟೈಲ್ ಇದೆ. ಇದು ಓಲ್ಡ್ ಅಂತಂದರೆ ಸಿಕ್ಕಾಬಟ್ಟೆ ಓಲ್ಡ್ ಸ್ಟೈಲ್ ಇದೆ. ಸುಮ್ಮನೆ ಬನ್ನಿ ಒಳಗಡೆ ಒಂದು ರೌಂಡ್ ಹೋಗಿ ನೋಡ್ಕೊಂಬರೋಣ. ವಾವ್ ಏನು ರೀ ಇದು, ಎಷ್ಟು ಪೀಸ್ಫುಲ್ ರೀ. ನೋಡಿ, ಇದೆ ಬೊಂಬಾಲ್ಪೇಟಿಯಾ ಅನ್ನೋದು ಈ ಒಂದು ಸ್ಟೇಷನ್ನ ಹೆಸರು ಆಯಿತಾ. ಸೊ ಈಗ ಹಂಗೆ ಈ ಸ್ಟೇಷನ್ನ ನೋಡೋಣ ಸುಮ್ಮನೆ ದೂರದಿಂದ, ಫೆಸಿಲಿಟಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕದಾಗಿ ನೀರಿನ ಒಂದು ಟಬ್ ಇಟ್ಟಿದ್ದಾರೆ. ಆ್ಯಂಡ್ ಅದೇನು ಅಂಥ ಕ್ಲೀನ್ ಇಲ್ಲ. ಇದು ನೋಡಿ, ಇದು ವಾರೇ ವಾವ್. ಇಲ್ಲಿ ಯಾವುದೋ ಒಂದು ಪಾನಿಪುರಿ ಅಂಗಡಿ ಇದೆ. ಆ್ಯಂಡ್ ಈ ಕಡೆಗೆ ಬಂದರೆ ಈ ಕಡೆ ಒಂದು ಟ್ರೈನ್ ಸಿಗುತ್ತೆ. 2 ಪ್ಲ್ಯಾಟ್ಫಾರ್ಮು. ಬಟ್ ಪಾಪ ಇದರಲ್ಲೆಲ್ಲ ಇನ್ನೂ ಹಿಂದೆ ಇದ್ದಾರೆ, ಸುಮ್ಮನೆ ಯಾಕೆ ಹೇಳೋದು ಅಲ್ವಾ. ಬಟ್ ಏನು ಅಂತಂದರೆ ಅಟ್ಲೀಸ್ಟ್ ಹಳೇದು ಏನಿತ್ತೋ ಅದನ್ನು ಹಾಗೆ ಉಳಿಸ್ಕೊಂಡಿದ್ದಾರಲ್ಲ, ಅದಕ್ಕೆ ನಾವು ಥಮ್ಸಪ್ ಕೊಡಬೇಕು. ಪಾಪ ಇವ್ರದ್ದು ಇರೋ ಸಿಚುವೇಶನ್ ಇವಾಗ ನಿಮ್ಗೆ ಗೊತ್ತಿರ್ಬೋದು. ಇದು ಫಿನಾನ್ಷಿಯಲ್ ಕ್ರೈಸಿಸ್ ಎಲ್ಲ ಆಗಿನೂ ಕೂಡ ಇನ್ನೂ ಒಂದು ಹೆಂಗೋ ತಕ್ಕ ಮಟ್ಟಿಗೆ ನಡೀತಾ ಇದೆ ಅಂತಂದರೆ ಇಟ್ಸ್ ನಾಟ್ ಎ ತಮಾಷೆ ಅಲ್ಲ ಇದು ಅಲ್ವಾ. ಸೊ ಈಗ ಹಂಗೆ ಅಲ್ಲಿ ಸಮುದ್ರದ ಹತ್ರ ನೋಡೋಣ ಬನ್ನಿ ಹೆಂಗಿರುತ್ತೆ ಒಳಗಡೆ ಹೋಗಿ ಅಂತ. ಸ್ಟೇಷನ್ ಮಾಸ್ಟರ್ ರೂಮ್ ಇದು. ಸೇಮ್ ನಮ್ಮ ಅಲ್ಲಿ ಇಂಡಿಯಾದಲ್ಲಿ ಹೆಂಗಿದೆಯೋ ಲೈಕ್ ಅದೇ ಥರನೇ. ಆ್ಯಂಡ್ ಜನ ನೋಡಿ, ನಾನು ಅದೇ ಮೇಲೆ ನಿಂತ್ಕೊಂಡಾಗ ನಿಮ್ಗೆ ಹೇಳ್ತಿದ್ನಲ್ಲ, ಟ್ರೈನ್ ಬರೋವರೆಗೂ ಏನಪ್ಪ ಮಾಡಲಿ ಟೈಮ್ ಪಾಸು ಅಂತ. ನಮ್ಮದ್ರಲ್ಲೆಲ್ಲ ನಿಮ್ಗೆ ಗೊತ್ತಲ್ಲ, ಟ್ರೈನ್ ಏನಾದರೂ ಮಿಸ್ ಆಯಿತು ಅಥವಾ ವೆಯ್ಟ್ ಮಾಡಬೇಕು ಅಂತಂದರೆ ತಲೆ ಕೆಟ್ಟೋಗುತ್ತೆ. ಬಟ್ ಇಲ್ಲ, ಅದೆಲ್ಲ ಏನು ಸಮಸ್ಯೆ ಇಲ್ಲ. ಯಾಕೆ ಶಿಸ್ತಾಗಿ ಆರಾಮಾಗಿ ಸಮುದ್ರ ನೋಡ್ಕೊಂಡು ಕೂತ್ಕೋಬೋದಲ್ಲ. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮು ಈ ಥರ ಒಂದು ಟ್ರೈನ್ ಸ್ಟೇಷನ್ನ ನೋಡಿರೋದು. ಆ್ಯಂಡ್ ಇವನ್ ಟ್ರೈನು ಬರ್ತಾಯಿದೆ, ಇರಿ ಬಂದರೆ ನಿಮ್ಗೆ ತೋರ್ಸೋಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಯೇಸು ಕ್ರಿಸ್ತನ ಒಂದು ಇದನ್ನು ಕೂಡ ಇಟ್ಟಿದ್ದಾರೆ. ಏನೋ ಒಂಥರ ವೈಬ್ ಅನ್ನಿಸ್ತಾ ಇದೆ ನನಗಿದು. ಆಮೇಲೆ ಆ ಹಳೆಯದು ಟ್ರ್ಯಾಕ್ ನೋಡಿ, ಟ್ರೈನ್ ಟ್ರ್ಯಾಕು ತುಂಬ ಹಳೆಯದು ಹೆಂಗಿದೆ ಅಂತ.
ಅಲ್ಲಿ ಬರ್ತಾ ಇದೆ ಟ್ರೈನ್ ಇವಾಗ ನೋಡಿ. ಈಗ ಈ ಕಡೆ ಸಮುದ್ರ ಇದೆ, ಆ ಕಡೆ ಟ್ರೈನ್ ಬರುತ್ತೆ. ವಾವ್, ವಾವ್ 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 ವಾವ್, ಹೆಂಗಿದೆ ಫೀಲು. ಸೊ ನೋಡಿದ್ರಲ್ಲ, ಬಂಬಾಲ್ PTR ರೈಲ್ವೆ ಸ್ಟೇಷನ್. ನಿಮಗೆ ಏನು ಅನ್ನಿಸ್ತು ಈ ರೈಲ್ವೆ ಸ್ಟೇಷನ್ ನೋಡಿ? ಆ್ಯಂಡ್ ಶ್ರೀಲಂಕಾದ ಕೊಲಂಬೋಗೆ ಬಂದಾಗ ಈ ಬಂಬಾಲ್ PTR ರೈಲ್ವೆ ಸ್ಟೇಷನ್ ನೋಡೋದು ಮಡಿಬೇಡಿ. ಆ್ಯಂಡ್ ನೆಕ್ಸ್ಟ್ ಸ್ಟಾಪು ಕೊಲ್ಲು PTR ಅನ್ನೋ ಒಂದು ಸ್ಟಾಪ್ ಸಿಗುತ್ತೆ, ಅದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದಾಗಿರುತ್ತೆ. ಆ ಟ್ರೈನ್ ಆ್ಯಕ್ಚುಲಿ ಅಲ್ಲಿಂದ ಆ ಸ್ಟೇಷನಿಂದ ಹಿಂಗೆ ಹೋಗುತ್ತೆ, ನೆಕ್ಸ್ಟ್ ಕೊಲ್ಲು PTR ಸ್ಟೇಷನ್ ಹತ್ರ ನಿಂತ್ಕೊಳ್ಳುತ್ತೆ. ಆ್ಯಂಡ್ ಈ ಜಾಗ ಕರೆಕ್ಟಾಗಿತ್ತು ನಿಮಗೆ ತೋರ್ಸೋಕ್ಕೆ ನೋಡಿ, ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಈ ಟ್ರ್ಯಾಕ್ಗಳ ಮೇಲೆ ಹತ್ಕೊಂಡು ಜನ ಹೋಗ್ತಾ ಇದ್ದಾರೆ, ಹೋಗ್ಬೋದು ಅನಿಸುತ್ತೆ. ಸೊ ನಾವು ಒಂದು ರೌಂಡು ಆ ಕಡೆ ಈ ಕಡೆ ಟ್ರೈನ್ ಬರ್ತಾ ಇದೆಯಾ ಇಲ್ವಾ ನೋಡ್ಕೊಂಡು ಹೋಗೋಣ. ನೋಡಿ ಅಲ್ಲಿ ಕಪಲ್ಸ್ ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನನ್ನಂಥ ಸಿಂಗಲ್ ಬಂದರೆ ಹಿಂಗೇನೆ ಒಬ್ಬನೇ ಓಡಾಡ್ಕೊಂಡು ಇರಬೇಕಷ್ಟೆ. ಏನಂತೀರ? ಆಕಾಶದಾಚೆ ಹೆಂಗಿದೆ, ಅಲ್ಟಿಮೇಟ್ ಆಗಿದೆ ಅಲ್ಲ? ಇದೇ ಫಸ್ಟ್ ನಾನು ಈ ಥರದ್ದು ನೋಡ್ತಾ ಇರೋದು. ಎಸ್, ಹೆಂಗೆ ಆ ಕಡೆಗೆ ಬೀಚು, ಈ ಕಡೆಗೆ ಸಿಟಿ, ಈ ಕಡೆಗೆ ಟ್ರೈನು, ಒಳ್ಳೆ ಮಜಾ ಇದೆ ಮಾತ್ರ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿವರೆಗೂ ಸ್ಟಾಪ್ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಆಯಿತು ಅಂತಂದರೆ ಮತ್ತೆ ರೋಡ್ ಇಲ್ಲ. ಸೊ ವಾಪಸ್ ಈಗ ಹೆಂಗೆ ಬಂದೋ ಅದೇ ರೋಡಲ್ಲೇ ಹೋಗಬೇಕು. ಬಟ್ ಇಲ್ಲಿವರೆಗೂ ಅಲ್ಟಿಮೇಟಾಗಿ ವಿತ್ ರೈಲ್ವೆ ಟ್ರ್ಯಾಕ್ ಜೊತೆ ನಾವು ಈ ವ್ಯೂನ ಎಂಜಾಯ್ ಮಾಡೋಕ್ಕೆ ಅಂತ ಒಂದು ಒಳ್ಳೆ ಜಾಗ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ, ಎಲ್ಲ ಬರೋರೆಲ್ಲ ಹಂಗಿಂದ ಬರ್ತಾರೆ, ಬಂದವ್ರ ಕಾರು ಇದರಲ್ಲಿ ಮತ್ತು ಫೋಟೋ ಶೂಟು ಇವೆಲ್ಲ ಸಖತ್ತಾಗಿ ಮಾಡಿಸ್ತಾರೆ. ಇಲ್ಲಿ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ವಾಪಸ್ ಹೋಗ್ತಾರೆ. ಸೊ ಈಗ ನಾನು ವಾಪಸ್ ಹೋಗ್ತಾ ಇದ್ದೀನಿ, ಮಳೆ ಬರೋಂಗಿದೆ, ಹೋಗಿ ಮನೆ ಸೇರ್ಕೊತೀನಿ. ಓಕೆ, ರೌಂಡ್ಸ್ ಮುಗೀತು. ಇವಾಗ ಮತ್ತೆ ವಾಪಸ್ ಮನೆ ಕಡೆಗೆ, ಅಂದರೆ ಸ್ಟೇ ಕಡೆಗೆ. ಮನೆ ಅಂತಲೇ ಹೇಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಇದೆ ಅಲ್ವಾ ನನ್ನ ಮನೆ. ಯು ಆರ್ ಫ್ರಮ್ UK. Actually, she was my friend. I met here only from yesterday. We had a lot of conversations. ತುಂಬ ಮಾತಾಡಿದ್ವಿ, ಖುಷಿ ಆಯಿತು. ಆ್ಯಂಡ್ how was Sri Lanka? It's good. I've only been here for one day properly though. Now only one day, right? Only one day, so I need to experience it more. Yes. Then how many days planned for? Maybe 3 months. 3 months in Sri Lanka? ಶ್ರೀಲಂಕಾ Yeah. ನೋಡಿ, ಇವರೆಲ್ಲ ಬಂದರೆ 3 ತಿಂಗಳು ಮಾಡ್ತಾರೆ. ಯಪ್ಪ, ತಮಾಷೆನೇ ಇಲ್ಲ ಮಾತ್ರ. ಬಟ್ ಆಲ್ ದ ಬೆಸ್ಟ್. ಆ್ಯಂಡ್ ಒನ್ ಟೈಮ್ ಯು ನೀಡ್ ಟು ಕಮ್ ಇಂಡಿಯಾ. Yeah. For sure, okay? For sure. Don't Yeah. miss. I love India. You have my contact. Yep. For sure, you need to come and call. Yeah. In Bengaluru. I am from Bengaluru. Yeah. If you are coming to Bengaluru, I will host you. Yes? Yes.